ಎಲ್ಲ ಕೆಲಸ ನಿನ್ನ ಮಾಡಿಯಲ್ಲ ಅವಿ. ನನಗೆ ಒಂದರ ಕೆಲಸ ಉಳಿಸ್ಬೇಕಿಲ್ಲ ನೀನು. ಮತ್ತು ಪೂಜೆನೂ ನಿನ್ನ ಮಾಡಿದಿ. ಅಕ್ಕ ನೀನು ತಾಯಿ ಆಕತಿ, ಅದಕ್ಕೆ ಎಲ್ಲ ಕೆಲಸ ಲಗು ಲಗು ನಾನು ಮಾಡಿಬಿಟ್ಟೆ. ಒಬ್ಬೇಕೆ ಇಷ್ಟೆಲ್ಲ ದಗದ ಮಾಡ್ಬೇಕಾ ನೀನು? ನನಗೂ ಯಾಕೆ ಮನಸ್ಸಿಗೆ ಶಾಂತಿನೇ ಇದ್ದಿದ್ದಿಲ್ಲಕ್ಕ. ಅದಕ್ಕೆ ಲಗುನ ಎದ್ದು ಪೂಜೆ ಮಾಡಿದಿರತ್ತಂತೆ ಮಾಡಿದೆ. ನಿನ್ನೆ ಆಂಟಿಯರ್ನು ನನಗೆ ಹೆಂಗೆ ಮಾತಾಡಿದ್ರು. ಯಾರು ನಮ್ಮ ಅತ್ತಿ ಸುದ್ದಿ ಹೇಳಕತ್ತಿಲ್ಲ, ಅವ್ರ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ. ಏನಂದ್ರು ಅಟ್ಟಕ್ಕೂ ನಮ್ಮ ಅತ್ತಿ ಅದೇನೋ ಕಾಲ್ಗುಣ ಅದು ಇದು ಅನ್ನಕತ್ತಿದ್ರು. ಆಕಿಗೆ ನಮ್ಮ ಅತ್ತಿಗೆ ಒಂದಿಟ್ಟು ತಲೆ ಸರಿ ಇಲ್ಲ. ಅದಕ್ಕೆ ಹಂಗತಿ ಮಾತಾಡ್ತಾ ಆಕಿ ದೊಡ್ಡ ತಲೆ ಹಚ್ಕೊಳಕ್ಕೆ ಹೋಗ್ಬೇಡ ನೀನು. ಹೌದಾ ಅಕ್ಕ? ಅದಕ್ಕೆ ಹಂಗತಿ ಮಾತಾಡ್ತಾರನ ಅವರು? ಮತ್ತು ಶಾನ್ಯರ್ ಅಂತ ಮಾತಾಡ್ತಾರನ? ನಮ್ಮ ಅತ್ತಿ ಮೊನ್ನೆ ಒಂದಿಟ್ಟು ಬಿದ್ದು ನೆವಾಗಿ ತಲೆ ಪೆಟ್ಟೆತ್ತಿ ಹಂಗತಿ ಮಾತಾಡ್ತಾಳ. ಆಕಿದು ಏನು ಹಚ್ಕೊಂತಿ, ಆಗಾಗ ಆಕಿದು ತಲೆ ಸುದ್ದಿರಂಗಿಲ್ಲ ಮತ್ತಿದು. ಹೌದಾ ಪಾಪ, ನನಗೆ ಗೊತ್ತೇ ಇರಲಿಲ್ಲಕ್ಕ. ಅದಕ್ಕೆ ಅವ್ರು ಏನಂದ್ರೂ ಮುಕಳಿಯಿಂದ ಗಾಳಿ ಮಾಡಿ ಅಡ್ಡಾಡ್ಬಿಡು. ಆಕೆ ಹಂಗೆ ನಮ್ಮ ಅತ್ತಿ. ನೋಡ್ತಿಲ್ಲ ನಾವು ಒಟ್ಟ ಏನಂದ್ರೂ ಹಚ್ಕೊಳಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಮೊದ್ಲೇಕ ತಲೆ ಸರಿ ಇಲ್ಲ ಏನು ಮಾಡೋದು, ಅದಕ್ಕೆ ನಾ ಹಚ್ಕೊಳಕ್ಕೆ ಹೋಗಂಗಿಲ್ಲ. ಏನ ಅನ್ನಕತ್ತಿದ್ದಿಲ್ಲಲ್ಲೇ ಕೃಷ್ಣಿ? ಅಯ್ಯೋ ಇದ್ರ ಪೆಡಂಬು ತತ್ತಿ ಬಂದು ಬಿಡ್ತಲ್ಲ ಇದು. ನೆನದವ್ರು ಮಣದಾಗ ಅಂತೇಳಿ ಬಂದು ಬಿಡ್ತಿದ್ದು. ಇಲ್ಲಿ ಅತ್ತಿ ನಾ ಏನು ಅಂದಿಲ್ಲ. ಮತ್ತೇನ ತಲೆ ಸುದ್ದಿಲ್ಲ ಅದು ಇದು ಅನ್ನಕತ್ತಿದ್ದಿಲ್ಲ ಆ ಹುಡುಗಿ ಮುಂದೆ. ಕದ್ದು ಕಿವಿಸಿದ್ರಾಗ ನಮ್ಮ ಅತ್ತಿ ಎತ್ತಿದ ಕೈ. ಇಂಥವ್ಲಗು ಬೀಳ್ತಾವ ಕಿವಿ ಮಾತು. ಅದ ದಗದ ಮಾಡ್ರಿ ಅದನ್ನ ಮಾಡ್ರಿ ಇದನ್ನ ಮಾಡಿ ಅಂದ್ರೆ ಒಟ್ಟೆ ಕಿವಿ ಬೀಳಂಗಿಲ್ಲ. ಇಂಥ ಪಿಟ್ಟಿಂಗ್ ಇಡೋದು ಇಂಥ ಏನಾರ ಕದ್ದು ಕೇಳೋದಿತ್ತು ಅಂದ್ರೆ ಲಗೂನ ಬೀಳ್ತಾವ ನಮ್ಮ ಅತ್ತಿ ಕಿವಿಗೆ. ಏನೋ ಹುಚ್ಚು ಪಚ್ಚು ಅನ್ನಕತ್ತಿದ್ದಿ? ಯಾರಿಗೆ ಹುಚ್ಚಿಡ್ಸಿದಿ? ನಾ ಯಾಕೆ ಹುಚ್ಚಿಡ್ಸಿಲ್ರಿ ಅತ್ಯಾರ? ನನಗೆ ಏನೋ ಅಂದಂಗಾತ್ ನೀನು. ನೋಡು ಕೃಷ್ಣಿ, ನನ್ನ ವಿಷಯ ಕೊಟ್ಟ ಬರಕ್ಕೆ ಹೋಗ್ಬೇಡ. ಮತ್ತು ನಾ ಸುದ್ದಿಲ್ಲ ನೋಡು. ನಾ ತಲೆ ಕೆಟ್ರ ಬಾ ಸುಮಾರದಿನ್ನ. ನೋಡವಿ ನಾ ಹೇಳಿದ್ನಿಲ್ಲ ನಮ್ಮ ಅತ್ತಿ ತಲೆ ಸುದ್ದಿಲ್ಲಂತೆ. ಈಗ ಅವ್ರ ಅನ್ನಕತ್ತಾರ ನೋಡ. ಎಲ್ಲಿ ಆಕಿ ಕಿವಿಯಾಗ ಗುಸು ಗುಸು ಪಿಸು ಪಿಸು ಅಂತ ಮಾತಾಡಕತ್ತಿ? ಆಕಿಗೇನು ಹೇಳಿದಿ? ಅದು ಏನಿಲ್ರಿ, ನಮ್ಮ ಅತ್ತೆಯರಿಗೆ ಆಗಾಗ ಒಂದಿಟ್ಟು ತಲೆ ಕೆಡ್ತಿರ್ತವ. ಇನ್ನೇಗ ಅಂದ್ರು ನೋಡು ಹಂಗತಿ ತಲೆ ಕೆಡ್ತಿರ್ತತಿ. ಅದಕ್ಕೆ ನಮ್ಮ ಅತ್ತಿದಿಂದ ಒಂದಿಟ್ಟು ದೂರ ಇರುವ ಆಕೆ ಸವಾಸ ಮಾಡಬೇಡ ಅಂತ ಹೇಳಿದೆ. ಮತ್ತು ನೋಡು ನೀವು ಅಂದ್ರಿಲ್ಲ ನಿಮ್ಮ ಬಾಯಾರನ ನನ್ನ ತಲೆ ಕೆಟ್ರ ನಾ ಬಾ ಸುಮಾರ ನನ್ನ ತಲೆ ಕೆಡ್ಸಕ್ಕೆ ಹೋಗ್ಬೇಡ್ರಿ ಅಂದ್ರಿಲ್ಲ. ಅದಕ್ಕೆ ಆಕಿಗೆ ತಿಳಿಸಿ ಹೇಳಾಕತ್ತಿದ್ದೀನಿ ರೀ. ಪಾಪ ಆಕಿನ ಈಗ ಬಂದಾಳಲ್ರಿ, ಅದಕ್ಕೆ ಹೇಳಿದ್ದೀನಿ ರೀ. ಆ ಹುಡುಗಿ ಮುಂದೆ ನನ್ನ ಬಗ್ಗೆ ಇದ್ದದೊಂದು ಇಲ್ಲದ ಮುಂದೆ ಹೇಳಾಕತ್ತಿ ಅಲ್ಲೇ. ಇವ್ವ ನಾ ಏನು ಹೇಳಿದ್ದೀನಿ ರೀ ಅತ್ಯಾರ? ನೀವು ಒಂದು ಮಾತನ್ನ ಆಕಿಗೆ ಅದನ್ನ ಅಂದಿನವ್ವ. ಅವ್ವ ನಿಮ್ಮ ಮಗ ಏನಾರ ನಾನು ಶಾಂತಂ ಪಾಪಂ ನಾ ಅಂತ ಮಾತು ಅನ್ನಂಗಿಲ್ರಿ. ಅತ್ತೆ ಅಂದ್ರೆ ದೇವ್ರ ಸಮ ಅಂತ. ಲೇ ನೀನು ಕೊಂಕ ಮಾತು ನನಗೆಲ್ಲ ಗೊತ್ತಾಕ್ಕವು. ನೀ ಏಟದೇನು ಗೊತ್ತಿಲ್ಲ ನನಗೆ. ನಾ ಭಾಳ ಮಾಡಿ ಈಗ ಹೋಟ್ಲೊಂದು ಆಗ್ಯಾನಲ್ರಿ, ಒಂದು 68 kg ಆಗಿರ್ಬೇಕನ್ರಿ ಅತ್ಯಾರ. ಅಟ್ಟೆ ಇರ್ಬೇಕ್ರಿ, ನಾನು ಅಟ್ಟೆ ಒಜ್ಜದೀನಿ ನೋಡ್ರಿ. ಚಿಗವ್ರ, ನನ್ನ ಮಗಳಿಗೆ ನೀವು ಹಂಗಂದಿರಿ ಅಂತೇಳಿ ನನಗೇನು ಸಂಕಟಿಲ್ಲ. ನಾನು ಅದನ್ನು ಮನಸ್ಸಿನಾಗೂ ಇಟ್ಕೊಂಡಿಲ್ಲ. ಯಾಕಂದ್ರೆ ನಿಮಗೂ ಮಗಳದು ಪರಿಸ್ಥಿತಿ ಹಂಗತಿ ಆಗಿದ್ದಕ್ಕೆ ಹೊಟ್ಟೆ ಉರಿದು ಅಂದಿರಿ. ಸಮಯ ಸಂದರ್ಭ ಹಂಗತಿ ಮಾಡ್ಸತ್ರಿ ಚಿಗವ್ರ. ನಿಮಗೂ ಗೊತ್ತೈತಿ ನನ್ನ ಮಗಳು ಹೆಂಗದ ಅಂತೇಳಿ. ಯಾರ್ದ ಮಾತಿಗೆ ಕಲ್ಕಿ ಮಾತಿಗೆ ನೀವು ಕಟ್ಟು ಬಿದ್ದು ಮಾತಾಡಕತ್ತೀರಿ ಅನ್ನೋದು ನನಗೂ ಗೊತ್ತೈತಿ. ಅದು ಕಲ್ಕಿ ಮಾತು ಕಲಿಸಿ ಕೊಟ್ಟು ಬುದ್ಧಿ ಎಷ್ಟು ದಿನ ಇರ್ತದೆ ಹೇಳ್ರಿ ಚಿಗವ್ರ. ನೋಡೋಣ, ನೀವು ಏನೋ ಅಂದ್ರೂ ನನ್ನ ಮಗಳು ಅದನ್ನ ಮನಸ್ಸಿನಾಗ ಇಟ್ಕೊಳಂಗಿಲ್ಲ. ಯಾಕೆ ಹೇಳ್ರಿ? ಆಕಿ ಏನು ಅನ್ನೋದು ಆಕಿಗೆ ಗೊತ್ತೈತಿ. ಆಕಿ ತಪ್ಪು ಮಾಡಿಲ್ಲ ಅನ್ನೋದು ಆಕಿಗೆ ಗೊತ್ತೈತಿ. ಇಷ್ಟೆಲ್ಲ ಇದ್ದಾಗ ನೀವು ಇಷ್ಟು ಮಾತು ಅಂದ್ರೂ ಒಂದು ಮಾತು ನನ್ನ ಮಗಳು ಏನಾರ ಅಂದಾಳ ನೋಡೋಣ್ರಿ. ಎದ್ರ ಮಾತು ಉತ್ತರ ಕೊಟ್ಟಾಳ ನನ್ನ ಮಗಳು ನಿಮಗೆ? ಅತಿ ಸೊಸೆಯರ ಜಗಳ 108 ಇರ್ತಾವ. ಈಗ ಮಾತಾಡ್ಸಕ್ಕೆ ಬಂದಾರ ಇದ್ರಿಗೆ ಒಂದಿಬ್ರು ಇದ್ರಿಗೆ ಅಂದ್ರಿ ನೀವು. ನಮ್ಮ ಮನೆತನ ಕೊಟ್ಟು ನಾವು ಬಿಟ್ಕೊಟ್ಟಂಗೆ ಆಗತ್ರಿ. ಅದನ್ನ ನೋಡ್ಕೊಂಡು ಮಂದಿ ನಮ್ಮ ಮನೆತನದೊಳಗೆ ಆಟ ಆಡ್ತಾರ. ಅದು ಏನಿದ್ರು ಮನ್ಯಾಗ ಬಗೆಹರಿಸ್ಕೊಂಡು ಮಂದಿ ಮುಂದೆ ಮಾತಾಡಕ್ಕೆ ಹೋಗ್ಬೇಡ್ರಿ. ಭೀಮವ ಪಾರ್ ಹೇಳಿದ್ದು ಬರೋಬ್ಬರಿ ಐತಿ. ಈಗ ಕಷ್ಟ ಕಾಲ ಬಂದತ್ತಂದ್ರೆ ಮುಂದೆ ಒಳ್ಳೆ ದಿನ ಬರಂಗಿಲ್ಲ ಅಂತ ತಿಳ್ಕೊಂಡೇನ? ಮುಂದೆ ಒಳ್ಳೆ ದಿನ ಬರುತ್ತಾ? ಯಾವುದೋ ಮನ್ಸಿಗೆ ಹಚ್ಕೊಳಕ್ಕೆ ಹೋಗ್ಬೇಡ. ಹೊಳ ಕಣ್ಣೀರು ಹಾಕೊಂತ ಕುಂದ್ರಕ್ಕೆ ಹೋಗ್ಬೇಡ ಮನ್ಯಾಗ. ಈಗ ರಾಧಾನ ಎದುರಿಗೆ ನೀವು ಕಣ್ಣೀರು ಹಾಕೊಂತ ಕುಂತ್ರಿ ಅಂದ್ರೆ ಮತ್ತು ಆಕಿಗೆ ಧೈರ್ಯ ಹೇಳೋರು ಯಾರು? ನೀವು ಆಕಿಗೆ ಧೈರ್ಯ ಹೇಳ್ರಿ. ಆಕಿನೂ ತೀರ ಏನು ತಿಳುವಕ್ಕಿಲ್ಲಾರ್ದಕ್ಕೆಲ್ಲ ಆದ್ರೂ ಮನ್ಸಿಗೆ ಹಚ್ಕೊಂಡಾಳ. ಮ್ಯಾಗ ಅಟ್ಟ ನಕ್ಕೊಂತ ಅಡ್ಡಾಡ್ತಾಳ. ಅದ್ರ ಒಳಗೆ ನೋವು ಐತಿಕಿಗೆ. ಅದನ್ನು ನಾವು ಹಿರಿಯರಾದರು ನಾವು ತಿಳಿಸ್ಕೊಂತ ತಿಳ್ಕೊಂತ ಹೋಗೋದು. ಮನೆಯಾಗಿದ್ದಾರು ನಾವು ಸಪೋರ್ಟ್ ಮಾಡ್ಲಿಕ್ಕಂದ್ರೆ ಹೆಂಗೆ ಆಕಿಗೆ? ಒಂದಿಟ ನೀವ ಧೈರ್ಯ ಹೇಳ್ರಿ ಆಕಿಗೆ. ಭೀಮವ ನಿನಗೂ ಬುದ್ಧಿನೇ ಇಲ್ಲ ಬಿಡ. ಲಗ್ನ ಆಗಿಂದ ಮದುಮಕ್ಕಳನ್ನ ಕರ್ಕೊಂಡು ಮೈಲಾರ್ಲಿಂಗಿಗೆ ಹೋಗಿ ಬಂದ್ರೇನ ನಿಮ್ಮ ಮನೆ ದೇವರಿಗೆ? ಎಲ್ಲಿ ಯಾವ್ದೋ ದೇವ್ರು ಕಾಡಕತ್ತ ನೋಡು. ಒಂದಿಟ್ಟು ದೇವರಿಗೆ ಹೋಗಿ ಬರ್ರಿ ರಾಧವನ್ ಕರ್ಕೊಂಡು.
ಏನೂ ಆಗಂಗಿಲ್ಲ, ಎಲ್ಲ ಸುದ್ದಾಕತಿ. ಒಂದು 8 ದಿನ ನಮ್ಮ ಮನೆಗೆ ಕರ್ಕೊಂಡು ಹೋಗ್ತೀನಿ ರೀ. ಆಕಿಗೂ ಒಂದಿಟ್ಟು ಮೆಟ್ಟ ಬದಲಾದಂಗೆ ಆಕತಿ. ಅತಿ ಬೇಡ, ಮನ್ಯಾಗ ರಿಸೆಪ್ಷನ್ ಐತಿ, ನಿಮ್ದು ಗದ್ಲಾಟ ಭಾಳ ಐತಿ. ಬೇಡಪ್ಪ, ಇನ್ನೊಂದಿಷ್ಟು ದಿನ ಬಿಟ್ಟು ಮಾಡಿದ್ರೆ ಆತು ಬಿಡು ರಿಸೆಪ್ಷನ್. ಅದನ್ನ ಯಾಕೆ ಕ್ಯಾನ್ಸಲ್ ಮಾಡ್ತೀರಿ? ಬ್ಯಾಡತಿ, ಅದನ್ನ ಈಗ ಇರೋ ಡೇಟಿಗೆ ಇರೋಲ್ದಕ್ಕೆ ನೀವು ಮುಂದಕ್ಕೆ ಸಾಗಿಸ್ರಿ. ನಾವು ಒಂದು 2-3 ದಿನ ಆಕಿನ ಕರ್ಕೊಂಡು ಎಲ್ಲರ ಒಂದಿಟ್ಟು ಅಡ್ಡಾಡಕ್ಕೆ ಹೋಗ್ಬಿಡ್ತೀವಿ. ಯಾಕೆ ಇದು ಮನಸ್ಸು ಸರಳ ಆಕತಿ. ನೀ ಅಂದಂಗೆ ಅಮ್ಮ, ಒಂದು ಗಾಡಿ ಮಾಡ್ಕೊಂಡು ದೇವ್ರಿಗೆ ಹೋಗೇ ಬರ್ತೀವಿ. ಒಂದು 2-3 ದಿನ ಅಡ್ಡಾಡಿ ಬಂದ್ವಿ ಅಂದ್ರೆ ಆಕಿಗೂ ರಾಧಾಗ ಒಂದಿಟ್ಟು ಮನ್ಸಿಗೆ ಸಮಾಧಾನ ಆದಂಗೆ ಆಕತಿ. ಭೀಮವ್ವ, ನೀವು ಹೋಗಿ ಬರ್ರಿ. ಎಲ್ಲ ದೇವ್ರು ಒಳ್ಳೇದು ಮಾಡ್ತಾನೆ. ಮನೆಗೆ ಸರೋಜ ಹೇಳಿದ್ಲು, ಏನೋ ಮಕ್ಳು ಆಲಾರ್ದಾರು ಇಟಗಿ ಭೀಮಮ್ಮಗೆ ಹೋಗಿ ತೊಟ್ಲ ಕಟ್ಟಿ ಬಂದ್ರೆ ಮಕ್ಳು ಅಕ್ಕವಂತ. ಹೋಗಿ ಅಲ್ಲೊಂದಿಟ್ಟು ದರ್ಶನ ತೊಗೊಂಡು, ಅಮ್ಮನ ದರ್ಶನ ತೊಗೊಂಡು ತೊಟ್ಲ ಕಟ್ಟಿ ಬರ್ರಿ, ಎಲ್ಲ ಒಳ್ಳೇದಾಗತ್ತೆ. ಮನುಷ್ಯರ ಕೈ ಬಿಡ್ಬೋದು, ಆದ್ರೆ ದೇವ್ರನ್ನ ನಂಬಿದ್ರೆ ದೇವ್ರು ಎಂದ್ರೂ ಕೈ ಬಿಡಂಗಿಲ್ಲ ನಮ್ಮನ್ನ. ಇವತ್ತು ಕಷ್ಟ ಕಾಲ ತಂದಾನಂದ್ರೆ ಮುಂದೆ ಒಳ್ಳೆ ಕಾಲ ತಂದತಾನ ಆ ದೇವ್ರು. ಭೀಮವ್ವ, ಯಾವುದು ಮನಸ್ಸಿನಾಗ ಇಟ್ಕೊಳಕ್ಕೆ ಹೋಗ್ಬೇಡ. ಇದನ್ನ ಮನೆ ದೇವರಿಗೆ ಹೋಗಿ ಬರ್ರಿ. ಅದು ಪಿಸೆಪ್ಷನ್ ಇಟ್ಕೊಂಡಾರಲ್ಲ, ಅದು ಅನ್ನೋರೊಳಗ ಲಗುನ ಬರ್ರಿ. ನಮ್ಮ ದಗದ ಪಗದ ಅದಾವು, ಹಂಗೆ ವಿನೋನ್ ಹತ್ರ ಇವತ್ತು ಒಂದಿಟ್ಟು ಕಳಿಸ್ಕೊಡ್ತೀನಿ. ಅವ್ರಿಗೂ ಹೋಗಿ ಹೇಳಿ ಬರುವಲ್ರಕ್ಕ. ಆಯವ ಭೀಮವ್ವ, ನಾ ಇಷ್ಟು ಮಾತಾಡಕತ್ತೀನಿ, ಹೂನು ಅನ್ನೋವಲ್ಲಿ ಉಪ್ಪಿನಕಾಯಿನೂ ಅನ್ನೋವಲ್ಲಿ ಗಪ್ ಚುಪ್ ನಿಂತ್ಬಿಟ್ಟಿಯಲ್ಲ. ನಾ ಏನು ಮಾತಾಡ್ಲಿ ಬಿ, ಮುಂದೆ ನನ್ನ ಮಗಳು ಬಾಳೆ ಹೆಂಗೆ? ಆಯವ ಹುಚ್ಚಿ ಹೇಳ, ಆಕಿದೇನು ಲಗ್ನ ಆಗೈತೆ, ಮತ್ತೊಂದ ಮುಗ್ದೊಂದ ನಿಶ್ಚಿತಾರ್ಥ ಆಗಿತ್ತು, ಮತ್ತು ಹಂಗತಿ ಆತು. ಎಷ್ಟೋ ನಿಶ್ಚಯ ಆಗಿ ಮುರಿದು ಬೀಳಂಗಿಲ್ಲ. ಹಂಗೆ ಇದು ಆಗೈತಿ ಬಿಡು. ಮತ್ತು ಮುಂದೆ ಹಾಕಿದ್ದು ಚಲೋ ಆಕತಿ. ದೇವ್ರಿಗೆ ಹೋಗಿ ಬರೋಳಗೆ ಕಲ್ಯಾಣ ಆಕೈತಿ, ಸುಮ್ಮನೆ ಇರ್ರಿ. ಮುಂಜಾನೆ ಸವಾರಿ ಎಲ್ಲಿಗೆ ಹೊಂಡ್ತು? ನನ್ನ ಮೊಮ್ಮಗಳು ನೋಡ್ಕೊಂಡು ಹಂಗೆ ಭೀಮಿನ ಮಾತಾಡ್ಸ್ಕೊಂಬರ್ತೀನಿ. ಮನ್ಯಾಗ ಇಷ್ಟೆಲ್ಲ ಕ್ಯಾಂಟ್ ಆಗೈತಿ, ಆದ್ರೂ ಮೊಮ್ಮಗಳು ಮಾತಾಡ್ಸ್ಕೊಂಬರ್ತೀರ? ಭೀಮವ್ನ ಮಾತಾಡ್ಸಕ್ಕೆ ಹೋಗ್ತೀರ? ಮರ್ಯಾದೆ ಮಣ್ಣು ಪಾಲಾಗೈತಿ. ಇದೆಲ್ಲ ಬಿಟ್ಟಾರ ಮೊಮ್ಮಗಳು ಮಾತಾಡ್ಸಕೊಂಡ್ರಂತ. ಮೊಮ್ಮಗಳನ್ನ ಮಾತಾಡ್ಸಕ್ಕೆ ಅತ್ತಾಗ ಭೀಮವ್ನ ಮಾತಾಡ್ಸ್ಕೊಂಬರ್ತಾರಂತ. ಅವರಿಂದೆಲ್ಲ ಏನೇನು ಕತಿ ಆತು ನಮ್ಗೆ. ಅದು ನೆನಪು ಹರಿದ್ರಿ ನೀವು? ಶಂಕ್ರಿ, ಅದೆಲ್ಲ ಕೈ ಬಿಡು. ಬರೀ ದ್ವೇಷ ಸಾಧಿಸ್ಕೊಂಡು ಹೋದ್ರೆ ಏನೈತಿ ಅದ್ರಾಗ? ಸುಮ್ಮನೆ ಬಿಟ್ಟು ಬಾ, ನೀನು ನಾನು ಕೂಡಿ ಹೋಗಿ ಮಾತಾಡ್ಸ್ಕೊಂಬರುನು. ಮಾತಾಡ್ಸ್ಕೊಂಬರೋಣ ಅಂತ ಎಷ್ಟು ಚಂದ ಹೇಳ್ತೀರಿ. ಮರ್ಯಾದೆ ನಂದು ಹೋಗೈತಿ. ಎಲ್ಲ ನಿಮ್ಮಿಂದ ಆಗಿದ್ದು ನನಗೆಲ್ಲ ಗೊತ್ತೈತಿ. ನನ್ನ ಮಾತು ಮೀರಿ ಅದು ಹೆಂಗೆ ಹೋಗ್ತೀರಿ ನೋಡ್ತೀನಿ ನಾನು. ಯಾರು ಹೇಳಿ ಯಾರು ಬಿಡಲಿ, ನಾ ಹೋಗಿ ಬರ್ತೀನಿ. ನನ್ನ ಮೊಮ್ಮಗಳನ್ನ ಮಾತಾಡ್ಸಿ ಬರ್ತೀನಿ, ಹಂಗೆ ಭೀಮಿ ಮಗಳನ್ನೂ ಮಾತಾಡ್ಸಿ ಬರ್ತೀನಿ. ನಾನು ತಡೆಯುವಂಥ ಅಧಿಕಾರ ಯಾರಿಗಿಲ್ಲ. ಹಿಂದಾಗಿದ್ದೆಲ್ಲ ನೆನಪು ಹಾರಿಬಿಡು. ಅದು ಏನದು? ಬರೀ ದ್ವೇಷ ಸಾಧಿಸ್ಕೊಂಡು ಹೋದ್ರೆ ಎದಕ್ಕೆ ಬಂತದು? ನೀವ ಹಿಂದಕ್ಕೆ ದ್ವೇಷ ಸಾಧಿಸ್ತಿದ್ರಲ್ಲ, ಈಗ ಮೊಮ್ಮಗಳು ಲಗ್ನ ಮಾಡ್ಕೊಂಡು ಹೋಗೋಣ, ದ್ವೇಷ ಎಲ್ಲ ಮರೆತು ಬಿಡ್ತಾನ. ಆಗ ನನಗೆ ಬುದ್ಧಿ ಇದ್ದಿದ್ದಿಲ್ಲ, ಈಗ ಬುದ್ಧಿ ಬಂದತಿ. ಅದಕ್ಕೆ ಆಗ ಮಾಡಿದ ತಪ್ಪು ಈಗ ಮಾಡಂಗಿಲ್ಲ. ಆ ಮನೆಗೆ ಹೋದ್ರೆ ಅಂದ್ರೆ ಹಾಳಿ ಈ ಮನೆಗೆ ಹೆಜ್ಜೆ ಇಡುವಂಗಿಲ್ಲ ನೋಡು. ಬಾಯನ್ ಹಲ್ಲು ಉದುರಿಸಿ ನಿನ್ನು, ಬಾಯಿ ಮುಚ್ಚು. ನನ್ನ ಚೆಂಡಗಡ್ಡಿ ಹಿಡಿದು ಹೊರಗೆ ಹಾಕ್ಯ. ಯಾಕಲೆ ನಿಮ್ಮ ಅಪ್ಪ ಕಟ್ಸ್ಯಾನ ನೀ ಮನಿ? ನಾನು ಗಂಡ ಈ ಮಾರ್ತಿ ಮಾಡಿದ್ದಿದ್ದು. ನೀವು ಹೋರಿ ಗಂಡ ಎಂತಿ ಮನಿ ಬಿಟ್ಟು. ಈ ಮನೆ ಉಳಿಬೇಕಂದ್ರೆ ಕಾರಣ ಯಾರು? ನಮ್ಮ ಅಪ್ಪನ. ನಾ ರೊಕ್ಕ ತಂದು ಹಾಕಿದಾಗ ಈ ಮನೆ ಉಳಿತಿಲ್ಲ ಅಂದ್ರೆ ಹರಾದಾಗಿ ಹೋಗಿತ್ತು. ನಿಮ್ಮಪ್ಪ ಲಗ್ನದಾಗ ವರದಕ್ಷಿಣೆ ಕೊಟ್ಟಿದ್ದಿಲ್ಲ ಅಂತೇಳಿ ಹಿಂದೆಗಡೆ 4 ಲಕ್ಷ ರೂಪಾಯಿ ಕೊಟ್ಟ. ನಿಮ್ಮ ಅಪ್ಪ ಪುಗ್ಸಟ್ಟಿ ಕೊಟ್ಟಿಲ್ಲ. ಏನೋ ಇರ್ಲಿ ಅಂತೇಳಿ ಸುಮ್ಮಿದ್ದಂಗೆಲ್ಲ ಹೆಚ್ಚಾಗೈತೆ ನಿಂದು. ಅದು ನನ್ನ ಮಗ, ಅದು ಬಾಯಿ ಸತ್ತಿದ್ದೈತಿ, ಅದನ್ನು ಬಡದು ಬಾಯಿ ಹಾಕ್ಕೊಂಡು ಗಲ್ಲ 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 ಮಾತಾಡ್ಕೊಂತ ಎದ್ದು ಬಿಟ್ಟಿಟ್ಟು. ನೀ ಮಾಡಿದ್ದ ಆಟ, ನೀನು ನಡೆದಿದ್ದ ದಾರಿ ಆಗ್ಬಿಟ್ಟತ್ ನಿನಗೆ. ಇಟ್ಟು ದಿನ ಗಪ್ಪ ಇದ್ದಿ, ಈಗ ಎಷ್ಟು ಜೋರ್ದಾರಿ ಎಬ್ಸಿ ನೀನು. ನಾನು ಹೋಗ್ಲಿ, ನನ್ನ ಮಗನ ಬಾಳೆ ಹಾಳಾಗಬಾರ್ದು. ಏನ ಕಷ್ಟ ಕಾಲದಾಗ ನಿಮ್ಮ ಅಪ್ಪರು ಒಂದಿಟ್ಟು ನಮಗೂ ಸಹಾಯ ಮಾಡ್ಯಾರಂತೆ ಬಾಯಿ ಮುಚ್ಕೊಂಡು ಅದಿನಂದ್ರೆ ಎಲ್ಲಾನು ಅನ್ಯಾಯನ ಕಣ್ಣಿಲ್ಲ ನೋಡ್ತೀನಂತಲ್ಲ. ಅಲ್ಲೇ ಮೊಮ್ಮಗಳ ಹತ್ರ ಹೋಗಿ ಅಲ್ಲೇ ಇರು. ಮತ್ತೆ ಯಾಕೆ ಬರ್ತಿ? ಈ ಮನ್ಯಾಗ ನನ್ನ ಮೊಮ್ಮಗಳದು ಅಧಿಕಾರ ಐತಿ. ಅವ್ರವ್ವ ಹುಟ್ಟಿ ಬೆಳೆದ ಮನಿ. ನಾ ಇರೋ ಮಠ ನನ್ನ ಮೊಮ್ಮಗಳನ್ನ ನೋಡ್ತೀನಿ, ನನ್ನ ಮೊಮ್ಮಗಳನ್ನ ಕರ್ಕೊಂಬರ್ತೀನಿ, ಕಳಿಸ್ತೀನಿ. ಅದನ್ನು ಕೇಳಕ್ಕೆ ನೀ ಯಾವ ಹೇಳೆ? ನನ್ನ ಮನಿ, ನಾ ಬೇಕಾದ್ ಮಾಡ್ತೀನಿ. ಇನ್ನೊಂದು ಸತಿ ಅಲ್ಲಿ ಹೋಗಬೇಡ ಇಲ್ಲಿ ಹೋಗಬೇಡ ಅಂದೆ ಅಂದ್ರೆ ನಿನ್ನ ಹುಗಿದು ಹುಗ್ಗಿನ ಅಂತೀನಿ. ಬಂದ್ಬಿಟ್ಲು ಹೇಳಾಕ. ಮೊದ್ಲಕ್ಕೆ ನನ್ನ ಕಡೆನ ತಪ್ಪೈತಿ. ಸಸಿ ಅಂತ ತಲೆ ಮ್ಯಾಗ ಇಟ್ಕೊಂಡೆ. ಅದು 5 ಲಕ್ಷ ರೂಪಾಯಿ ತಂದಿದ್ದಕ್ಕೆ ನನಗೂ ಅದು ಆಗಾದಾಗಿ ಈಗಿನ ತಲೆ ಮ್ಯಾಗ ಇಟ್ಕೊಂಡೆಲ್ಲ. ಅದಕ್ಕೆ ಇಂಥ ಮಾತು ಬರಕತ್ತಾವ ಈಕಿ ಬಾಯಾಗ. ತಡಿಯಲಿ, ನೀನು ಎಲ್ಲಿ ಬಗ್ಗಿಸ್ಬೇಕು ಅನ್ನೋ ಗೊತ್ತೈತ್ಲೆ ಬುಬ್ನಿ ನನಗೆ. ಎಲ್ಲ ಮುದೋಡಿ ನನ್ನ ಬಡಿಯಷ್ಟು ಸೊಕ್ಕ ಬಂತನ ಮಾಡ್ತೀನಿ ತಡಿ. ಬರ್ರಿ. ನಿಮ್ಮವ್ ಸಿಕ್ಕಿದ್ಲನ ದಾರ್ಯಾಗ? ಸಿಕ್ಕಿದ್ಲು. ಸಣ್ಣ ನೋಡ್ಕೊಂಬರ್ತೀನಿ ಅಂತ ಹೇಳಿಲ್ಲ. ಅದಕ್ಕೆ ನೀವೇನಂದ್ರು? ಹೋಗಿ ನೋಡ್ಕೊಂಬಾಬಿ, ಪಾಪ ತಾಯಿ ಸತ್ತ ಮಗಳು, ಲಗ್ನ ಆಗಿಂದ ಯಾರು ಆಕಿನ ಮಾತಾಡ್ಸಿಲ್ಲ, ಹೋಗಿ ನೋಡ್ಕೊಂಬಾಬಿ ಅಂತೇಳಿ ಅಂದೆ. ಅಯ್ಯೋಯ್ಯೋಯ್ಯೋ, ಏನು ಪ್ರೀತಿ, ಏನು ಮಮಕಾರ. ಎಲ್ಲ ಸುಕ್ಕಿ ಹರಿತೆ. ಅಲ್ಲರಿ, ನಮ್ಮ ಮಗನ ಲಗ್ನ ಆಗ್ಲಾರ್ದ ಹೋಗಿ ನಮ್ಮ ಶತ್ರುಗಳ ಮಗನ ಲಗ್ನ ಆದ್ಲು. ಅಂತಾಕಿ ಮನೆಗೆ ನಿಮ್ಮವ್ ಹೋದ್ರ ಹೋಲಿ ಅಂತ ಸುಮ್ಬಿಟ್ರೇನ? ಅದು ಹೆಂಗಂದ್ರಿ ನೀವು? ಹೋಗ್ಲಿ ಬಿಡ್ಲಿ, ಲಗ್ನಾನ ಆಗೈತಿ, ಇನ್ನೇನು ಮಾಡಕೈತಿ? ದ್ವೇಷ ಸಾಧಿಸಿ ಏನು ಸಾಧನೆ ಮಾಡುವಂಗದಿ? ಹೋಗ್ಲಿ ಬಿಡು. ಬಿಟ್ರೆ ನಿಮ್ಮವ್ವ ಇಲ್ಲಿ ತುಂಬ್ಕೊಂಡು ಹೋಗಿ ಮೊಮ್ಮಗಳ ಮನೆಗೆ ಈಡು ಮಾಡ್ತಾ.
ಅಲ್ಲಲೆ ಅವ್ರಿಗೆ ಏನು ಕಡಿಮೆ ಆಗೈತಿ ಮಲ್ಲಪ್ಪರಿಗೆ ಅವ್ರಿಗೂ ದೇವ್ರು ಕೊಟ್ಟು ಮಾಡ್ತಾನೆ. ನಿನ್ನ ಮನೆಯಾಗಿಂದ ತೊಗೊಂಡು ಅವ್ರನ್ನ ಏನು ಮಾಡಂದಿ? ನಮ್ಮವ್ರ ಯಾಕರ್ ತುಂಬ್ಕೊಂಡು ಹೊಕ್ಕಳ? ಹಸಿತಲ್ಲಿ ಬಿಸಿಲಿ ನಿಮ್ಗೇನು ಗೊತ್ತಾಗಂಗಿಲ್ಲ.